ನಮಸ್ಕಾರ, ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ಪ್ರೀತಿ ಆಕಾಶ್. ವಾಣಿಜ್ಯ ನಗರಿ ಮುಂಬೈನ 5 ಸ್ಟಾರ್ ಹೋಟೆಲ್ಗಳಲ್ಲಿ ತಾಜ್ ಹೋಟೆಲ್ ಮೋಸ್ಟ್ ಪಾಪ್ಯುಲರ್. ಇಲ್ಲಿ ಶ್ರೀಮಂತರು, ಉದ್ಯಮಿಗಳು, ಸೆಲೆಬ್ರಿಟಿಗಳೇ ಹೆಚ್ಚಾಗಿ ಬರ್ತಾರೆ, ಸ್ಟೇ ಮಾಡ್ತಾರೆ. ಅಷ್ಟರ ಮಟ್ಟಿಗೆ ತಾಜ್ ಹೋಟೆಲ್ ವಿಶ್ವದಲ್ಲೇ ಅತ್ಯಂತ ಫೇಮಸ್. ದುಬಾರಿ ಹಾಗೂ ಐಷಾರಾಮಿ ಹೋಟೆಲ್ನಲ್ಲಿ ವಿದೇಶಿಗರ ಸಂಖ್ಯೆ ಕೂಡ ಹೆಚ್ಚಾಗೇ ಇರುತ್ತೆ. ಹೀಗಾಗಿ ಜನಸಾಮಾನ್ಯರು ಈ ತಾಜ್ ಹೋಟೆಲ್ಗೆ ಹೋಗೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಹೀಗಿರುವಾಗ ಬೀದಿ ನಾಯಿಗೆ ಇಂಥ ಕಾಸ್ಟ್ಲಿ ಹೋಟೆಲ್ನಲ್ಲಿ ಎಂಟ್ರಿ ಫ್ರೀ. ಇಷ್ಟೇ ಅಲ್ಲ, ಬೀದಿ ನಾಯಿ ಮಲಗಿದ್ರೆ ಯಾರು ಎಬ್ಬಿಸೋ ಹಾಗಿಲ್ಲ. ನೀರು, ಫುಡ್ಡು ನೀಡಲೇಬೇಕು. ನಿಮಗೆ ಅಚ್ಚರಿ ಅನ್ನಿಸ್ಬೋದು. 5 ಸ್ಟಾರ್ ಹೋಟೆಲ್ನಲ್ಲಿ ಬೀದಿ ನಾಯಿಗೆ ರಾಜ ಮರ್ಯಾದೆ ನೀಡಲು ಮುಖ್ಯ ಕಾರಣ ಈ ಹೋಟೆಲ್ನ ಮಾಲೀಕ ರತನ್ ಟಾಟಾ. ಹೌದು, ರತನ್ ಟಾಟಾ ಮಾಲೀಕತ್ವದ ತಾಜ್ ಹೋಟೆಲ್ನಲ್ಲಿ ಬೀದಿ ನಾಯಿಗೆ ಅತ್ಯಂತ ಗೌರವ ನೀಡಲಾಗುತ್ತೆ. ರತನ್ ಟಾಟಾ ಖಡಕ್ ಸೂಚನೆ ಮೇರೆಗೆ ತಾಜ್ ಹೋಟೆಲ್ನಲ್ಲಿ ಬೀದಿ ನಾಯಿಗೆ ವಿಶೇಷ ಆತಿಥ್ಯ ನೀಡಲಾಗ್ತಾ ಇದೆ. ಮುಂಬೈನಲ್ಲಿ ಹೀಟ್ ವೇವ್ ಹೆಚ್ಚಾಗ್ತಾ ಇದೆ. ಇದರಿಂದ ಬಿಸಿಲಿನಿಂದ ಜನರು, ಪ್ರಾಣಿ ಪಕ್ಷಿಗಳು ಹೈರಾಣಾಗ್ತಾ ಇವೆ. ಹೀಗಾಗಿ ಸಂಪೂರ್ಣ ಸೆಂಟ್ರಲ್ ಎಸಿಯಿಂದ ಕೂಡಿರುವಂತಹ ತಾಜ್ ಹೋಟೆಲ್ನ ಮುಂಭಾಗದ ರಿಸೆಪ್ಷನ್, ರೆಸ್ಟ್ ರೂಮ್ಗೆ ಬೀದಿ ನಾಯಿ ಆಗಮಿಸಿದ್ರೆ ಅಥವಾ ಆ ಜಾಗದಲ್ಲಿ ಮಲಗಿದ್ರೆ ಯಾರು ತೊಂದರೆ ಕೊಡಬಾರದು ಅಂತ ರತನ್ ಟಾಟಾ ಸೂಚನೆ ನೀಡಿದ್ದಾರೆ. ರತನ್ ಟಾಟಾ ಖಡಕ್ ಸೂಚನೆಯಿಂದ ತಾಜ್ ಸಿಬ್ಬಂದಿ ಯಾವುದೇ ಬೀದಿ ನಾಯಿ ತಾಜ್ ಹೋಟೆಲ್ಗೆ ಆಗಮಿಸಿದ್ರೆ ಅದಕ್ಕೆ ತೊಂದರೆ ಮಾಡಲ್ವಂತೆ. ಬದಲಿಗೆ ಅವುಗಳಿಗೆ ನೀರು, ಊಟ ಹಾಕಿ ಆರೈಕೆ ಮಾಡ್ತಾರಂತೆ. ಹೀಗಾಗಿ ಬೀದಿ ನಾಯಿಗಳು ತಾಜ್ ಹೋಟೆಲ್ನತ್ತ ಆಗಮಿಸಿ ವಿಶ್ರಾಂತಿಯನ್ನ ಪಡಿತಾ ಇರೋದು ಸಾಮಾನ್ಯ ಆಗಿದೆ. ರತನ್ ಟಾಟಾ ಪ್ರಾಣಿ ಪ್ರಿಯರು ಅನ್ನೋ ವಿಚಾರ ಈಗಾಗಲೇ ಗೊತ್ತಿರುವಂತದ್ದೇ. ಈ ಹಿಂದೆ ಬೀದಿ ನಾಯಿಗಳಿಗೆ ರೇಡಿಯಂ ಕಾಲರ್ ಅಳವಡಿಸುವ ಮಹತ್ವದ ಯೋಜನೆಗೂ ರತನ್ ಟಾಟಾ ಆರ್ಥಿಕ ನೆರವನ್ನ ನೀಡಿದ್ರು. ಶ್ವಾನಗಳನ್ನ ಅತಿಯಾಗಿ ಪ್ರೀತಿಸುವ ರತನ್ ಟಾಟಾ ಅವರ ಈ ನಡೆಗೆ ಸದ್ಯ ನಟಿ ರೂಪಾಲಿ ಗಂಗೂಲಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲರ ಹೃದಯಕ್ಕೆ ಈ ಒಂದು ಯೋಜನೆ ನಾಟಿದೆ ಅಂತಲೂ ಕೂಡ ಹೇಳಿದ್ದಾರೆ. ರತನ್ ಟಾಟಾ ಅವರ ಈ ನಡೆಗೆ ಭಾರಿ ಪ್ರಶಂಸೆ ಕೂಡ ವ್ಯಕ್ತವಾಗಿದೆ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.